ನಮಸ್ಕಾರ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ನಮ್ಮ ಯುಗಾದಿ ಸೆಲೆಬ್ರೇಷನ್ ಯಾವ ಥರ ಆಯಿತು ಆ್ಯಂಡ್ ಏನೆಲ್ಲ ಮಾಡಿದ್ವಿ ಅಂತ ನಾನು ಒಂದು ಸ್ಮಾಲ್ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಮಾವಿನ ತೋರಣ ಫ್ರೆಶ್ ಆಗಿರೋದು ತೊಗೊಂಬಂದಿದ್ರು. ಮಾವಿನ ಎಲೆಗಳನ್ನು ಜೋಡಿಸಿ ನಾವು ತೋರಣ ಮಾಡಿದ್ವಿ. ತೋರಣ ಮಾಡಿ ನಂತರ ಬೇವಿನ ಎಲೆ ತಗೊಂಡ್ವಿ. ಬೇವಿನ ಎಲೆಯಲ್ಲಿರೋಂಥ ಹೂವನ್ನು ಸಪ್ರೇಟ್ ಮಾಡಿದ್ವಿ. ಬೇವಿನ ಎಲೆಯಲ್ಲಿರೋ ಹೂವು ತುಂಬಾ ಇಂಪಾರ್ಟೆಂಟ್ ಅದು, ಯಾಕಂದರೆ ಇದರಿಂದನೇ ನಾವು ಸ್ವೀಟ್ ಮಾಡ್ತೀವಿ. ಬೇವಿನ ಎಲೆಯಿಂದ ಸ್ವೀಟ್ ಮಾಡಿ ಬೇವು ಅಂತ ಕರಿತೀವಿ. ಜೊತೆಗೆ ಶಾವಿಗೆ ಪಾಯಸ ಅವತ್ತು ತುಂಬಾ ಇಂಪಾರ್ಟೆಂಟು. ಆರತಿ ಮಾಡಿಬಿಟ್ಟು ಶಾವಿಗೆ ಪಾಯಸನೇ ನಾವು ತೊಗೊಳ್ಳೋದು. ಶಾವಿಗೆ ಪಾಯಸಕ್ಕೆ ಬಾದಾಮ್ ಮಿಕ್ಸ್ನ ನಾನು ಆ್ಯಡ್ ಮಾಡ್ತೀನಿ, ಯಾಕಂದರೆ ಇದು ಡಿಫ್ರೆಂಟ್ ಆಗಿರುವಂಥ ಫ್ಲೇವರ್ ಕೊಡುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಆ ಬಾದಾಮ್ ಫ್ಲೇವರ್ ಆ್ಯಡ್ ಮಾಡೋದ್ರಿಂದ ಒಂದು ಪಾಯಸ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಾದಾಮ್ ಮಿಕ್ಸನ್ನು ಒಂದು 3 to 4 ಸ್ಪೂನ್ ಹಾಕ್ತೀನಿ ನಾನು. ಆ್ಯಂಡ್ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದನ್ನೋದನ್ನು ಕೂಡ ರೆಸಿಪಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ತುಪ್ಪನ ತಗೊಂಡು ತುಪ್ಪದಲ್ಲಿ ಫಸ್ಟ್ ಗೋಡಂಬಿನ ಫ್ರೈ ಮಾಡ್ತೀನಿ. ಗೋಡಂಬಿನ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಗೋಡಂಬಿಗಳನ್ನು ಹಾಕ್ಕೊಂಡು, ಅದಾದಮೇಲೆ ಗೋಡಂಬಿಯಿಂದ ಹೊರಗಡೆ ತುಪ್ಪದಿಂದ ಗೋಡಂಬಿನ ಹೊರಗಡೆ ತೆಗೆದು ನಂತರ ಶಾವಿಗೆಗೆ ತುಪ್ಪನ ಹಾಕಿ ಮತ್ತೆ ಫ್ರೈ ಮಾಡ್ತೀವಿ. ಗೋಲ್ಡನ್ ಬ್ರೌನು ಮಾಡ್ಕೋಬೋದು ಅಥವಾ ನಾರ್ಮಲ್ ಬ್ರೌನ್ ಕೂಡ ಮಾಡ್ಕೋಬೋದು. ಗೋಲ್ಡನ್ ಬ್ರೌನ್ ಆದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಪಾಯಸ. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡಿಬಿಟ್ಟು ಆಮೇಲೆ ಕುದೀತಾ ಇರೋ ನೀರಿಗೆ ಆ ಶಾವಿಗೆನ ಹಾಕಿದೆ. ಅದಾದಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಬಾದಾಮ್ ಮಿಕ್ಸ್ ಪೌಡ್ರೆ. ಆ ಬಾದಾಮ್ ಮಿಕ್ಸ್ ಪೌಡ್ರನ್ನಂತೂ 3 to 4 ಸ್ಪೂನು. ಅದು ಹಾಕೋದ್ರಿಂದ ಶುಗರ್ ಸ್ವಲ್ಪ ಕಡಿಮೆ ಹಾಕಬೇಕು. ಬಾದಾಮ್ ಮಿಕ್ಸ್ ಪೌಡ್ರನ್ನ ಆ್ಯಡ್ ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬಿಗಿನಿಂಗಲ್ಲೇ ಶೋ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಅದನ್ನು ಆ್ಯಡ್ ಮಾಡೋದು ಅಂಥೇಳಿ. ಇದು ಸ್ವೀಟ್ನ ಎನ್ಹಾನ್ಸ್ ಮಾಡುತ್ತೆ. ಶಾವಿಗೆ ಪಾಯಸದ ಟೇಸ್ಟ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ. ಫೈನಲಿ ನೀರನ್ನು ಹಾಕಿದ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ನಾನು ಫ್ರೈ ಮಾಡ್ಕೊಂಡಿರ್ತೀನಿ ಫಸ್ಟೇ ತುಪ್ಪದಲ್ಲಿ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಅದೆಲ್ಲ ಬಾಯ್ಲ್ ಆದಮೇಲೆ ನಾವು ಶುಗರನ್ನು ಆ್ಯಡ್ ಮಾಡ್ತೀವಿ. ಶುಗರ್ ಆ್ಯಡ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಡ್ಬೇಕು ಅದನ್ನ. ಜೊತೆಗೆ ಯುಗಾದಿ ಇರೋದ್ರಿಂದ ಹಾಲನ್ನು ನಾನು ಕಾಯಿಸ್ದೆ, ಫ್ರೆಶ್ ಇರೋದು. ಅಭ್ಯಂಗನ ಸ್ನಾನಕ್ಕೆ ನಾನು ಒಂದು ಕೊಬ್ಬರಿ ಎಣ್ಣೆನ ರೆಡಿ ಮಾಡ್ತಾಯಿದ್ದೀನಿ ಬಿಸಿ ಮಾಡಿ. ಆ್ಯಂಡ್ ಆರತಿ ಪ್ರಿಪ್ರೇಷನ್ ನನಗೆ ತುಂಬಾ ಇಷ್ಟ. ಯಾಕಂದರೆ ಇವಾಗ ಸ್ನಾನ ಮಾಡಿದ ಮೇಲೆ ಎಲ್ಲರೂ ಕೂಡ ಆರತಿ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ದೀಪಂ ಆಯಿಲನ್ನು ಬಳಸಿದೆ. ಆ್ಯಂಡ್ ಇಲ್ಲಿ ನಾನು ಆರತಿನ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಲೀಫನ್ನು 2 ಎಲೆಗಳನ್ನು ಇಟ್ಟು, ಯಾವುದಾದ್ರೂ ಎಲೆಗಳಿಡ್ಬೋದು ನೀವು. ನಮಗೆ ಗಾರ್ಡನಲ್ಲಿರುವಂಥ ಎಲೆಗಳನ್ನೇ ನಾನು ತೊಗೊಂಡು ಅದಕ್ಕೊಂದು ಫ್ಲವರನ್ನು ಇಟ್ಟೆ. ಸೇವಂತಿಗೆ ಫ್ಲವರ್ನ ಇಡ್ತಾಯಿದ್ದೀನಿ. ಆರತಿ ರೆಡಿ ಆಯಿತು. ಆನಂತರ ಕುಂಕುಮ ಮತ್ತು ಅರಿಶಿನ ಕೂಡ ನಾನು ಒಂದು ಭರಣಿ ಅಂತ ಕರಿತೀವಿ, ಕುಂಕುಮದ ಭರಣಿ, ಅರಿಶಿನದ ಭರಣಿ, ಅದಕ್ಕೆ ಹಾಕ್ತಾಯಿದ್ದೀವಿ. ಅದನ್ನು 2 ರೆಡಿ ಮಾಡಿಟ್ಟು ನಂತರ ನಾನು ರಂಗೋಲಿನ ಹಾಕಕ್ಕೆ ಹೋದೆ. ರಂಗೋಲಿ ಅಂದರೆ ನನಗೆ ತುಂಬಾ ಇಷ್ಟ. ಎಲ್ಲ ಫೆಸ್ಟಿವಲ್ಗೂ ಯಾವ್ದು ರಿಲೇಟೆಡ್ ಇರುತ್ತೆ ಆ ರಂಗೋಲಿನ ಹಾಕೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಐ ಮೆ ನಾಟ್ ಪರ್ಫೆಕ್ಟ್ ಇನ್ ರಂಗೋಲೀಸ್, ಬಟ್ ನನಗೆ ಹಾಕೋದಂದ್ರೆ ತುಂಬಾ ಇಷ್ಟ. ಆ್ಯಂಡ್ ರಂಗೋಲಿ ಹಾಕಿದ ಮೇಲೆ ತೋರಣನ ಕೂಡ ಫಸ್ಟೇ ಕಟ್ಟಿದ್ವಿ. ತೋರಣ ಆಯಿತು. ಅದಾದಮೇಲೆ ನನಗೆ ಒಂಥರ ಫೆಸ್ಟಿವಲ್ ವೈಬ್ಸ್ ಸ್ಟಾರ್ಟ್ ಆಯಿತು. ಅಭ್ಯಂಗ ಸ್ನಾನ ಮಾಡಿದ ಮೇಲೆ ಆರ್ನಿಕಾ ಅವರ ಪಪ್ಪನಿಗೆ ಆರತಿ ಮಾಡ್ತಾಯಿದ್ದಾಳೆ. ನನ್ನ ಮಗಳು ಆರ್ನಿಕಾ, ಅವಳು 8 years ಇವಾಗ ಅವಳಿಗೆ. ಅವಳು ನೋಡ್ಬೋದು ಅವ್ರ ಪಪ್ಪನಿಗೆ ಯಾವ ರೀತಿ ಆರತಿ ಮಾಡ್ತಿದ್ದಾಳೆ ಅಂಥೇಳಿ. ಅವಳಿಗೆ ಗೊತ್ತಿಲ್ಲ, ಬಟ್ ನಾವು ಹೇಳ್ತಾ ಇದ್ದೇವೆ ಬ್ಯಾಕ್ಗ್ರೌಂಡಲ್ಲಿ. ಆ್ಯಂಡ್ ಅವ್ರ ಪಪ್ಪನೂ ಹೇಳ್ತಾಯಿದ್ರು ಯಾವ ರೀತಿ ಹಚ್ಕೋಬೇಕು, ಯಾವ ರೀತಿ ಮಾಡಬೇಕಂತೇಳಿ. ಅದನ್ನೇ ಅವಳು ಫಾಲೋ ಮಾಡ್ತಿದ್ದಾಳೆ. ನನಗೆ ಅವಳು ಕೂಡ ಇದನ್ನೆಲ್ಲ ಟ್ರೆಡಿಷನ್ಸ್ನ ಕಲಿಯೋದು ತುಂಬಾ ಇಷ್ಟ ಆಗುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗಲೇ ಅವ್ರಿಗೆ ಹೇಳ್ಕೊಡ್ಬೇಕು. ಅಂದರೆ ಅವರು ಕೂಡ ನಮ್ಮ ಟ್ರೆಡಿಷನ್ಸ್ನ ಕಂಟಿನ್ಯೂ ಮಾಡ್ತಾರೆ. ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಅವಳಿಗೂ ಕೂಡ ಎಲ್ಲ ಹೇಳ್ಕೊಡೋದನ್ನು ಮಾಡ್ತಾಯಿದ್ದೀವಿ. ಆ್ಯಂಡ್ ಜೊತೆಗೆ ನಾನು ಕೂಡ ಆರತಿ ಮಾಡಿದೆ. ಆನಂತರ ಆರ್ನಿಕಾಂದ ಜೊತೆಗೇ ಇಬ್ಬರು ಆರತಿ ಮಾಡಿ ಇಬ್ಬರು ಕೂಡ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವಿ. ಆರತಿ ಮಾಡೋಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಿ. ಸ್ವೀಟ್ ಕೂಡ ಜೊತೆಯಲ್ಲಿರುತ್ತೆ, ಬೇವು ಬೆಲ್ಲ ಕೂಡ ಜೊತೆಯಲ್ಲಿರುತ್ತೆ. ಸ್ವೀಟ್ ಅಂದರೆ ಬೇವು ಬೆಲ್ಲ, ಅದು ಪುಟಾಣಿ ಹಿಟ್ಟಿಂದ ರೆಡಿ ಮಾಡಿರ್ತೀವಿ. ಆ್ಯಂಡ್ ಅದಕ್ಕೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿ, ಕೊಬ್ಬರಿ ಆ್ಯಡ್ ಮಾಡಿ, ಬೇವಿನ ಹೂವನ್ನು ಎತ್ತಿಟ್ಟಿರ್ತೀನಲ್ಲ, ಬೇವಿನ ಹೂವನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್
ಜೊತೆಗೆ ಸ್ವಲ್ಪ ನಿಂಬೆ ಇದು ಮಾವಿನಕಾಯಿಯನ್ನು ಕೂಡ, ಅಂದರೆ ಹುಳಿ ಕಹಿ ಸಿಹಿ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಸೊ ಆರ್ನಿಕ ಮತ್ತು ನಾನು ಆರತಿ ಮಾಡಿದ್ಮೇಲೆ ಆನಂತರ ನಾವು ಅವರಿಗೆ ಟಿಫನನ್ನು ಕೊಟ್ಟೆ. ಸೊ ಟಿಫನಲ್ಲಿ ನಾನು ಚಿತ್ರಾನ್ನ ಮತ್ತು ಶಾವಿಗೆ ಪಾಯಸ ಮತ್ತು ಬೇವು ಅಂತ ಹೇಳಿದ್ನಲ್ಲ, ರೆಡಿ ಮಾಡಿರೋ ಬೇವು ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ರೆಡಿ ಮಾಡಿಟ್ಟಿದ್ದೆ. ಸೊ ಅದನ್ನಿಬ್ಬರು ಕೂಡ ತಗೊಂಡ್ರು, ಆರ್ನಿಕ ಮತ್ತು ಅವ್ರ ಪಪ್ಪ. ಆನಂತರ ನಮ್ಮ ಮನೆ ಪಕ್ಕದ ಅಪಾರ್ಟ್ಮೆಂಟ್ನವರು ಬಂದರು. ಅವ್ರು ಬಂದು ನಮಗೆ ಬೇವು ಬೆಲ್ಲನ ಕೊಡ್ತಾಯಿದ್ರು. ಸೊ ಅವರೊಂಥರ ಬೇರೆ ರೀತಿ ರೆಡಿ ಮಾಡಿದರು, ಮಾವಿನಕಾಯಿ ಗೊಜ್ಜು ಪಚಡಿ ಥರ ಮಾಡಿದರು. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಂಡ್ವಿ, ಇಬ್ಬರು ಶೇರ್ ಮಾಡಿಕೊಂಡು ಬೇವು ಬೆಲ್ಲ ಯುಗಾದಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮನೆ ಪಕ್ಕದವರು ಉಮಾ ಆಂಟಿ ಅಂತೇಳಿ, ಸೊ ಅವರು ಕೂಡ ನಮಗೆ ಯುಗಾದಿ ಸೆಲೆಬ್ರೇಟ್ ಆದರು. ಅದಾದ ನಂತರ ನಾವು ಟೆಂಪಲಿಗೆ ಬಂದ್ವಿ. ಸೊ ಇದು ದಂಡೆಮ್ಮನ ಟೆಂಪಲ್ ಅಂತೇಳಿ, ದಂಡಿನ ದುರ್ಗಮ್ಮ ಅಂತ ಇದೆ, ದಂಡೆಮ್ಮ ಅಂತಲೂ ಕರೀತಾರೆ. ಇದು ತುಂಬ ಪವರ್ಫುಲ್ ಆಗಿರುವಂಥ ಟೆಂಪಲ್ ಇದು. ಸೊ ಈ ಟೆಂಪಲಲ್ಲಿ ನಾವು ಆಲ್ರೆಡಿ ಪೂಜೆಗಂತ ಬಂದ್ವಿ. ಇಲ್ಲಿ ಪಾದ ಇದೆ, ಪಾದಕ್ಕೆ ನಾವು ನೀರನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಅದು ಬೇವಿನ ಎಲೆ ಹಾಕಿ ನೀರು ಹಾಕಿ ನಮ್ಮತ್ತೆ ನಾನು ಮತ್ತು ಆರ್ನಿಕ ಈ ಒಂದು ಟೆಂಪಲ್ಗೆ ಬಂದ್ವಿ. ಆ ಪಾದಕ್ಕೆ ನಾವು ಬೇವಿನ ಎಲೆ ನೀರನ್ನು ಹಾಕಿದ್ವಿ. ಸೊ ಬೇವಿನ ಎಲೆ ನೀರು ಹಾಕ್ತಾರಂದರೆ ಈ ಒಂದು ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ ಯುಗಾದಿ ಆದಮೇಲೆ. ಅವಾಗ ತುಂಬ ರೋಗಗಳು, ಮಳೆಗಾಲ ಬರುತ್ತೆ, ನೆಕ್ಸ್ಟ್ ರೋಗಗಳು ಜಾಸ್ತಿ ಅಂಥೇಳಿ ಅದು ಒಂಥರ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಬೇವಿನ ಸೊಪ್ಪನ್ನು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಸೊ ಅದು ನೀರು ಎಲ್ಲ ಕಡೆ ಒಂದು ಚೆನ್ನಾಗಿರೋ ಒಂದು ವೈಬ್ಸನ್ನು ಕೊಡುತ್ತೆ. ಸೊ ಅದಾದಮೇಲೆ ದಂಡೆಮ್ಮನ ದುರ್ಗಮ್ಮನ ಒಂದು ಪೂಜೆಗೆ ಬಂದ್ವಿ. ಅಲ್ಲಿ ಅವ್ರು ನಾವು ಕೊಟ್ಟಿರೋವಂಥ ಎಲ್ಲ ಒಂದು ಉಡಿ ತುಂಬ್ತೀವಿ ನಾವು ಯುಗಾದಿ ದಿನ ಸ್ಪೆಷಲಾಗಿ ದೇವಿಗೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅವರು ಅದನ್ನು ಪೂಜೆಯಲ್ಲಿ ಇಡ್ತಿದ್ದಾರೆ, ಪ್ರತಿಯೊಂದನ್ನು ಕೂಡ ದೇವಿಗೆ ಮಾವಿನ ತೋರಣ ಹಾಕ್ತಿದ್ದಾರೆ ನಾವು ತಂದಿರೋದನ್ನು. ಆ್ಯಂಡ್ ಈಗ ದೇವಿಗೆಲ್ಲ ನಾವೇನು ಉಡಿ ತಂದಿದ್ದೀವಿ ಎಲ್ಲವನ್ನು ತುಂಬ್ತಾರೆ ಒಂದು ಸಲ. ಮತ್ತು ಜೊತೆಗೆ ನೈವೇದ್ಯ ಕೂಡ ತೊಗೊಂಬಂದಿದ್ವಿ ನಾವು, ಅದನ್ನು ಕೂಡ ಅವರು ದೇವಿ. ಅದಾದಮೇಲೆ ನಮ್ಮ ಆರ್ನಿಕ ಅಲ್ಲೊಂದು ಅನುಗ್ರಹ ಕಲ್ಲಿದೆ. ಸೊ ಅಲ್ಲಿ ನೀವೇನೇ ಬಂದು ಭಕ್ತಿಯಿಂದ ಬೆಳ್ಕೊಂಡು ಕೂಡ ಆಗುತ್ತೆ ಅಂತ ಹೇಳಿ ನೋಡ್ತಿದ್ದೆ. ಸೊ ನಾವು ಮನಸ್ಸಲ್ಲಿ 3 ಸತಿ ಈಸಿಯಾಗಿ ಬಂದರೆ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ಕೂಡ ಇಡ್ತಾರೆ. ಸೊ ಅಲ್ಲಿ ಸಾಕಷ್ಟು ಜನ ಬರ್ತಿರ್ತಾರೆ, ಭಕ್ತರನ್ನ ನೋಡ್ಬಿಟ್ಟು ಆರ್ನಿಕ ಕೂಡ ಇಡ್ತಾ ತನ್ನ ಮನಸ್ಸಲ್ಲಿ ಏನಿದೆ ಕೊಡ್ತಾ ಇದ್ಲು, ಮತ್ತೆ ಜೊತೆಗೆ ಅದನ್ನು ಎತ್ತಾ ಇದ್ಲು. ಸೊ ಈಸಿಯಾಗಿ ಬಂದರೆ ಅದಕ್ಕೆ ಆಗುತ್ತೆ ಅಂತ ಹೇಳಿ ಒಂದು ಪದ್ಧತಿ ಇದೆ. ಅಲ್ಲಿ ಫೈನಲಿ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಪ್ರಸಾದ ನೈವೇದ್ಯನ ತಗೊಂಡು ಹಣ್ಣು ಕಾಯಿ ಎಲೆ ಹೂವು ಬಳೆ. ಸೊ ದೇವಿ ಕೂಡ ಮುತ್ತೆ ಮತ್ತೆ ನಾವು ಮನೆಗೆ ಬಂದ್ವಿ ವಾಪಸ್. ಇದನ್ನೆಲ್ಲ ಅವರು ತೀರ್ಥನ ಕೊಟ್ಟಿದ್ದಾರೆ, ತೀರ್ಥನ ತಗೊಂಡು. ಸೊ ಅದಾದ ನಂತರ ಅವರು ಮತ್ತೆ ಪೂಜೆ ಮಾಡಿ ನೈವೇದ್ಯ ಎಲ್ಲರೂ ಸೇರಿ ವಾಪಸ್ ಅನಂತರ ಕಾಯನ್ನು ಕೂಡ ಹೊಡಿತಾರೆ. ಇವತ್ತು ಪೂಜೆ ನಮ್ಗೆ ತುಂಬಾ ವಿಶೇಷ ಆಗಿದೆ. ಕೈ ಹೊಡೆದ ಚೆನ್ನಾಗಿ ಪೂಜೆ ಮಾಡಿದ್ರು, ಆರಾಮಾಗಿ ಪೂಜೆ ಎಲ್ಲ ಹೋದಾಗ ಭಕ್ತರು ಕೂಡ ಜಾಸ್ತಿ ಜನ ಇರಲಿಲ್ಲ. ಸೊ ಅದರಿಂದ ನಮಗೆ ಆರಾಮಾಗಿ ಪೂಜೆ ಮಾಡೋಕ್ಕೆ ಟೈಮ್ ಸಿಕ್ತು. ನಾವು ಬಂದಮೇಲೆ ಮತ್ತೆ ನಮ್ಮ ಪಕ್ಕದ ಮನೆಯವರು ಕೂಡ ಬಂದರು, ಅವರು ಕೂಡ ಪೂಜೆನ ಮಾಡ್ತಾಯಿದ್ರು. ಸೊ ಅವರು ಸಾಕಷ್ಟು ಎಲ್ಲ ಪೂಜೆಗಳನ್ನು ಮುಗಿಸಿದ್ರು. ಎಲ್ಲರೂ ಸೇರಿ ನಾವು ಮತ್ತೆ ವಾಪಸ್ ಬಂದ್ವಿ. ಅದಾದ ನಂತರ ಮನೆಯಲ್ಲಿ ಕೂಡ ಪೂಜೆ ಮಾಡಿ ಹೋಗಿದ್ವಿ. ಪೂಜೆಗೆ ಎಲ್ಲ ನಾವು ರೆಡಿ ಮಾಡಿ ಇಲ್ಲೂ ಕೂಡ ತೋರಣನೇ ಇರಿಸಿ ಹೂವನ್ನು ಏರಿಸಿ ನಮ್ಮ ದೇವ್ರ ಮನೆಯಲ್ಲೂ ಕೂಡ ಆ್ಯಸ್ ಯೂಶ್ವಲ್ ಎವ್ರಿ ಡೇ ಥರನೇ ಪೂಜೆ ಮಾಡಿ ಸ್ವಲ್ಪ ಸ್ಪೆಷಲಾಗಿ ಅಭಿಷೇಕ ಎಲ್ಲ ಮಾಡಿರ್ತೀವಿ. ಅದಾದ ನಂತರ ನಾವು ನಮ್ಮ ಹೊಲ ಇದೆ ಇಲ್ಲೇ ಸಮೀಪ, ಹುಬ್ಳಿಯಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಆ 10 ಕಿಲೋಮೀಟರ್ಸಲ್ಲಿ ಭೂಮಿ ಪೂಜೆನ ಮಾಡ್ತೀವಿ. ಭೂಮಿ ಪೂಜೆಗೆ ಒಂದು 5 ಕಲ್ಲುಗಳನ್ನು ಇಡ್ತಾರೆ. ಸೊ ಅದೇ ದೇವರು ಅಂಥೇಳಿ ನಾವು ಪೂಜೆ ಮಾಡಿ ಅದಕ್ಕೆ ಎಲ್ಲ ನೈವೇದ್ಯ ಮಾಡಿ ಕುಂಕುಮ ಮತ್ತು ವಿಭೂತಿ ಹಾಗೆ ಹೂವನ್ನೆಲ್ಲ ಹಾಕಿ ಅದಕ್ಕೆ ನೈವೇದ್ಯ ತಂದಿರ್ತೀವಿ. ಸೊ ಅದನ್ನೇ ನೈವೇದ್ಯ ಮಾಡಿಬಿಟ್ಟು ಭಕ್ತಿಯಿಂದ ಮಂಗಳಾರತಿ ಸಾಂಗನ್ನು ಹಾಡ್ತೀವಿ. ಆನಂತರ ಇದೆಲ್ಲ ಮುಗಿಸ್ದಾದ್ಮೇಲೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನೈವೇದ್ಯ ಆದಮೇಲೆ ಒಂದು ರಿವಾಜ್ ಇದೆ, ಪದ್ಧತಿ ಇದೆ. ಸೊ ಅದೇನಂತಂದರೆ ಭೂಮಿನ ನೇಗಿಲನ್ನು ಅಗಿಯೋದು. ಸೊ ನೇಗಿಲಿಂದ ಅಗಿಯೋದು, ಬಟ್ ನಮ್ಮ ಕಡೆ ನೇಗಿಲು ಇರಲ್ಲ. ಬಟ್ ನಾವು ಅಲ್ಲೇ ಒಂದು 5 ಸ್ಟೆಪ್ಸ್ನ ಕೀಳ್ತಾರೆ. ಅಂದರೆ ಅದು ನೇಗಿಲು ಥರನೇ ಮಾಡಿ ಅದನ್ನು ಲೂಸ್ ಮಾಡ್ತಾರೆ ಭೂಮಿನ. ಅಂದರೆ ಅದು ಏನಂದರೆ ನೆಕ್ಸ್ಟ್ ಫರ್ದರ್ ಎಲ್ಲ ಪ್ರೊಸೀಜರ್ಗೆ ಬೆಳೆನ ಬೆಳೆಯೋಕ್ಕೆ ರೆಡಿ ಆಗುತ್ತೆ ಅಂಥೇಳಿ
ಆ ಥರ ಮಾಡ್ತಾರೆ. ಸೊ ನೆಕ್ಸ್ಟ್ ಅದು ಬರುತ್ತೆ ಈ ವಿಡಿಯೋದಲ್ಲಿ, ಅದು ಕೂಡ ಇದೆ. ಮಂಗಳಾರತಿ ಮುಗಿದ ತಕ್ಷಣ ಭೂಮಿನ ಅಗೆದು ಅದನ್ನು ಬೆಳೆಗೆ ಸಿದ್ಧತೆ ಮಾಡೋದು. ಸೊ ಇದೊಂದು ಕೂಡ ಒಂದು ವಿಶೇಷವಾದ ಪದ್ಧತಿ. ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಯುಗಾದಿ ದಿನ ಭೂಮಿ ಇರೋರು ಎಲ್ಲರೂ ಕೂಡ ಮಾಡ್ತಾರೆ. ಸೊ ಇದೇ ನಾನು ಹೇಳಿರೋದು. ಇಲ್ಲಿ ಮಾಡ್ತಿದ್ದಾರೆ ನೋಡಿ ನಮ್ಮ ಮನೆಯವರು. ಅದು ಎದೆ 5 ಸತಿ ಈ ಥರ ನೇಗಿಲು ತೆಗಿಯೋ ಥರ ಅದನ್ನು ಮಾಡ್ತಾಯಿದ್ದಾರೆ. ಅದು ಭೂಮಿ ಪೂಜೆ ಮಾಡಿಬಿಟ್ಟು ಈ ಒಂದು ಪ್ರೊಸೀಜರನ್ನು ಮಾಡಿದ್ದಾರೆ. ಸೊ ಇದು ಮುಂದೆ ಬೆಳೆಯನ್ನು ಬೆಳಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಅದಾದಮೇಲೆ ಆರ್ನಿಕಾ ಕೂಡ ಇದೇ ಸೇಮ್ ಪ್ರೊಸೀಜರನ್ನು ಮಾಡಿದ್ದಾಳೆ. ಅವಳ ಪಪ್ಪ ಅವ್ರನ್ನ ಫಾಲೋ ಮಾಡ್ತಿದ್ದಾಳೆ. ಸೊ ಇಲ್ಲಿ ನೋಡ್ಬೋದು, ಅವಳು ಕೂಡ ದೊಡ್ಡದಾಗೇ ತೆಗಿತಿದ್ದಾಳೆ. ಸೊ ಅವಳಿಗೂ ಕೂಡ ಗೊತ್ತಾಗಲಿ ಅಂಥೇಳಿ ನಾನು ಅವಳನ್ನು ಕೂಡ ಎನ್ಕರೇಜ್ ಮಾಡ್ತೀನಿ. ಸೊ ಎಲ್ಲ ಪದ್ಧತಿಗಳು ಗೊತ್ತಾಗಲಿ ಅಂಥೇಳಿ. ಓಕೆ, ಅವಳಿಗೆ ತೆಗಿಯೋಕ್ಕಾಗ್ತಿಲ್ಲ, ಬಟ್ ಆದರೂ ಕೂಡ ತೆಗ್ದಿದ್ದಾಳೆ ಭೂಮಿನ ಪೂರ ಕಂಪ್ಲೀಟಾಗಿ. ಈ ಥರ ಮಾಡಿ ನಾವು ಕಂಪ್ಲೀಟ್ ಮಾಡಿ ಹೊಲ ಪೂಜೆನ ಮುಗಿಸ್ಕೊಂಡು, ಹೊಲ ಗದ್ದೆ ಪೂಜೆನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಾನು ಕೂಡ ಪೂಜೆನ ಮಾಡಿದೆ ಭೂಮಿಗೆ. ನಾನು ಪೂಜೆನ ಮಾಡಿಬಿಟ್ಟು ಪೂಜೆನೆಲ್ಲ ಭಕ್ತಿಯಿಂದ ಬೇಡ್ಕೊಂಡು ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಕೇಳಿಕೊಂಡು ಭೂಮಿಗೆ ಫಲವತ್ತತೆ ಇರಲಿ, ಬೆಳೆ ಬರಲಿ, ಎಲ್ಲ ರೈತರು ಚೆನ್ನಾಗಿರಲಿ ಅಂಥೇಳಿ, ಅನ್ನದಾತ ಸುಖಿ ಭವ, ನಾವು ಚೆನ್ನಾಗಿದ್ದರೆ, ರೈತರು ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಂಥೇಳಿ ಅಲ್ಲಿಂದ ನೆಕ್ಸ್ಟ್ ಒಂದು ಫಂಕ್ಷನ್ ಇತ್ತು, ನೇಮಿಂಗ್ ಸೆರೆಮನಿ ಅಂಥೇಳಿ, ಅಶ್ವಿಕ್ ಅಂಥೇಳಿ. ಸೊ ಅಶ್ವಿಕ್ ಅವ್ರ ಮನೆಗೆ ಬಂದ್ವಿ. ಇವನಿಗೆ ಅಶ್ವಿಕ್ ಅಂತ ನೇಮ್ ಇಟ್ಟರು. ಸೊ ನೇಮಿಂಗ್ ಸೆರೆಮನಿಯನ್ನು ಕಂಪ್ಲೀಟ್ ಮಾಡಿಕೊಂಡು, ಅದು ಯುಗಾದಿ ದಿನವೇ ಈ ಫಂಕ್ಷನ್ ಇತ್ತು. ಅಶ್ವಿಕ್ ಅವ್ರ ಮನೆಗೆ ಬಂದು ನಾವು ಒಂದು ನೇಮಿಂಗ್ ಸೆರೆಮನಿನ ಕಂಪ್ಲೀಟ್ ಮಾಡಿದ್ವಿ ಯುಗಾದಿ ದಿನ. ಅದಾದಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಟೆಂಪಲ್ ಇದೆ. ಓಕೆ, ಇಲ್ಲಿ ನೋಡ್ಬೋದು ಅಶ್ವಿಕಿಗೆ ಯಾವ ರೀತಿ ಹೆಸರು. ಅದಾದಮೇಲೆ ನಾವು ಪಕ್ಕದಲ್ಲಿ ಒಂದು ಸಾಯಿ ಟೆಂಪಲ್ ಇದೆ. ಸೊ ಇದು ಕೂಡ ತುಂಬ ಫೇಮಸ್ ಟೆಂಪಲ್ಲು, ಶಿರಡಿ ನಗರದಲ್ಲಿದೆ. ಸೊ ಇಲ್ಲಿರುವಂಥ ಸಾಯಿ ಟೆಂಪಲ್ಗೆ ಬಂದ್ವಿ. ಯುಗಾದಿ ಆಗಿರೋದ್ರಿಂದ ಸಾಯಿ ದರ್ಶನ ಮಾಡಿಕೊಂಡು, ಅವತ್ತು ಗುರುವಾರ ಇತ್ತು. ಸೊ ಅಶ್ವಿಕ್ ಅವ್ರ ಮನೆ ಪಕ್ಕನೇ ಇರೋದು ಸಾಯಿ ಟೆಂಪಲ್ ಇದೆ. ಸೊ ಇಲ್ಲಿ ಒಂದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅವತ್ತು ಕೂಡ. ಇಲ್ಲಿ ಪಕ್ಕದಲ್ಲಿ ಗಣೇಶ ಇದೆ ಆ್ಯಂಡ್ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ಇದು ಶಿರಡಿ ಮಾಡೆಲ್ ಥರನೇ ಮಾಡಿದ್ದಾರೆ, ಸೇಮ್ ಅದೇ ಥರ ಪೂಜೆ ಕೂಡ ಮಾಡ್ತಾರೆ ಇಲ್ಲಿ. ಇಲ್ಲಿ ಬಂದು ನಾವೆಲ್ಲ ಪೂಜೆನ ಮುಗಿಸ್ಕೊಂಡು ಆನಂತರ ಮತ್ತೆ ಬ್ಯಾಕ್ ಟು ಹೋಮ್ ಬಂದ್ವಿ. ಪೂರ್ತಿ ಈ ರೀತಿ ನಾವು ಯುಗಾದಿನ ಮಾಡಿದ್ವಿ. ಯುಗಾದಿ ಒಂದು ಸ್ಮಾಲ್ ಗ್ಲಿಮ್ಸ್ ಇಲ್ಲಿದೆ. ಸೊ ಎಲ್ಲರೂ ಕೂಡ ನೋಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಯುಗಾದಿ. ಈ ವರ್ಷ ತುಂಬ ಚೆನ್ನಾಗಿರಿ. ಎಲ್ಲರ ಲೈಫಲ್ಲೂ ಕೂಡ ಬೇವು ಬೆಲ್ಲ ಇರಲಿ ಆ್ಯಂಡ್ ಸಿಹಿ ಕಹಿ ಎರಡೂ ಕೂಡ ಸಮವಾಗಿರಲಿ, ಎರಡನ್ನೂ ಕೂಡ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ, ನಾನು ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ಒಂದು ಯುಗಾದಿ ವ್ಲಾಗನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.